ಬರ್ತಾ ಬರ್ತಾ ಏನಾಗುತ್ತೆ, ಈ ಹೈದರಾಲಿಯ ನೇಚರ್ ಇಷ್ಟ ಆಗಲ್ಲ. ಹೈದರಾಲಿಯದು ಒಂದು ಆಸೆ ಏನಪ್ಪ ಅಂದರೆ ಮದಕರಿನ ತನ್ನ ಕಂಟ್ರೋಲಿಗೆ ತೊಗೊಬೇಕು ಅಂತ. ಮದಕರಿದೇನು ಆಸೆ, ನಾನು ಸ್ವತಂತ್ರವಾಗಿ ಬದುಕಬೇಕು ಅಂತ. ಇಬ್ಬರು ಆ ಥರದ್ದೊಂದು ಸ್ವಾಭಿಮಾನ ಭಾಳ ಮದಕರಿಗೆ. ಸೊ ಸೆಲ್ಫ್ ರೆಸ್ಪೆಕ್ಟ್ ಭಾಳ ಇಂಪಾರ್ಟೆಂಟ್ ಅಲ್ಲ ಒಬ್ಬ ಮನುಷ್ಯನಿಗೆ. ಅದು ಮದಕರಿ ನಾಯಕ ನೋಡಿ ಕಲಿಬೇಕು. ತುಂಬ ಹೈ ಸೆಲ್ಫ್ ರೆಸ್ಪೆಕ್ಟ್ ಮನುಷ್ಯ, ತಲೆನೇ ಬಗ್ಗಿಸಲ್ಲ. ಅವನೇನಪ್ಪ ಅಂದರೆ ನಾನಾಯಿತು, ನನ್ನ ಕೆಲಸ ಆಯಿತು, ಯಾರಿಗೂ ತಲೆ ಬಗ್ಗಿಸಲ್ಲ, ನಾನು ಪ್ರಾಮಾಣಿಕ ಬದುಕೊಂಡು ಹೋಗ್ತೀನಿ ಅಂತ ಅವನು. ಹೈದರಾಲಿ ಹೇಗಾದ್ರೂ ಮಾಡಿ ಇವ್ನು ನನ್ನ ಕೈ ಕೆಳಗೆ ಇಟ್ಕೊಬೇಕು, ನಾನು ಹೇಳ್ದಂಗೆ ಇವ್ನು ಕೇಳ್ತಾ ಇರಬೇಕು ಮದಕರಿ, ನನಗೆ ಅವ್ನು ನನ್ನ ಕೆಲಸಕ್ಕೆ ಇವನು ಬಳಸ್ಕೋಬೇಕು ಅಂತ. ಮದಕರಿ ನಾಯಕನಿಗೆ ಇವ್ನು ಮಾಡೋ ಅನಾಚಾರಗಳು ಗೊತ್ತಾಗಿ ಬೇಡವೇ ಬೇಡ, ನನ್ನ ಪಾಡಿ ನಾನು ಇದ್ಬಿಡ್ತೀನಿ, ಟ್ಯಾಕ್ಸ್ ಕೇಳ್ದಾಗ ಕೊಟ್ಟರಾಯ್ತು ಅಂತ ಅವ್ನು ಲೆಕ್ಕಾಚಾರದಲ್ಲಿ ಇತ್ತು. ಕೊನೆಗೆ ಒಂದ್ಸತಿ ಏನಾಯಿತು, ಹಿಂಗೆ ಆಗ್ತಾ ಒಂದ್ಸತಿ ಮದಕರಿ ನಾಯಕ ಅಷ್ಟೊತ್ತಿಗೆ ಈ ಮರಾಠಾಸ್ ಏನು ಮಾಡ್ತಾರೆ ಕೇಳಿಸ್ಕೊಳ್ಳಿ. ಮರಾಠಾಸು ಈ ಮೈಸೂರಿನ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅದರಲ್ಲೊಬ್ಬನು ಮಾಧವರಾವ್ ಅಂತ ಒಬ್ಬ ಇದ್ದ. ಮಾಧವರಾವ್ ಅಂತ ಒಬ್ಬ ವ್ಯಕ್ತಿ ಇದ್ದ. ಈಸ್ ವೆರಿ ಎಫಿಷಿಯಂಟ್ ರೂಲರ್ ಕಂಡ್ರಿ. ನೋಡೋಕ್ಕೊಂಥರ ಸೊಳ್ಳೆ ಬತ್ತಿದ್ದಂಗೆ ಇರ್ತಾನೆ, ಬಟ್ ತುಂಬ ಪವರ್ಫುಲ್ ಪಂಚ್ ಆಯಿತು. ಅವನೇನು ಮಾಡ್ತಾನೆ, ಈ ಹೈದರಾಲಿ ಮೇಲೆ ಅಟ್ಯಾಕ್ ಮಾಡ್ತಾನೆ. ಯಾವಾಗಿದು 1770 ಆ ಟೈಮ್ನ, ಆಸುಪಾಸಿನ ಟೈಮಲ್ಲಿ ಅಟ್ಯಾಕ್ ಮಾಡ್ತಾನೆ ಮಾಧವರಾವ್. ಹೈದರಾಲಿಗೂ ಮರಾಠಾಸಿಗೂ ಪರಮಶತ್ರುಗಳು, ನಿಮಗೆ ಗೊತ್ತಿರುವಂಥದ್ದು. ಇವನೇನು ಮಾಡ್ತಾನೆ, ಮಾಧವರಾವ್ ತನ್ನ ಸೈನ್ಯವನ್ನು ತೆಗೆದುಕೊಂಡು ಇವತ್ತಿನ ತುಮಕೂರು ಹತ್ರ ಬರ್ತಾನೆ. ತುಮಕೂರಿನ ಸುತ್ತಮುತ್ತ ಪ್ರದೇಶಗಳ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅಟ್ಯಾಕ್ ಮಾಡಿದಾಗ ಅಲ್ಲಿ ಕೋಟೆಗಳು, ಭಾರೀ ಕೋಟೆಗಳು, ತುಮಕೂರು, ಚಿನಕುರಳಿ, ಬೆಂಗಳೂರು ಸುತ್ತಮುತ್ತ ಕೋಟೆಗಳಿತ್ತು. ಅದು ಹೈದರಾಲಿ ಕಡೆಯವರು ಅದರಲ್ಲಿ ವಾಸ ಮಾಡ್ತಿದ್ರು ಕೋಟೆಲ್ ಒಳಗಡೆ. ಅವನಿಗೆ ಮಾಧವರಾವಿಗೆ ತನಗೆ ಗೊತ್ತಿದೆ, ಅವ್ನು ಭಾಳ ಮರಾಠಾಸ್ ಅವ್ರು ಬರೀ ಲ್ಯಾಂಡಲ್ಲಿ ಯುದ್ಧ ಮಾಡಿದ್ರೆ ಇವೆಲ್ಲ ಗೊತ್ತಿಲ್ಲ ಅವನಿಗೆ. ಅವನೇನು ಮಾಡ್ತಾನೆ, ಹೇಳ್ತಾನೆ ಮದಕರಿ ನಾಯಕನ ಸಹಾಯವನ್ನು ತಗೊಳ್ಳೋಣ ಅಂತ ಹೇಳಿ 5th ಮದಕರಿ ನಾಯಕನಿಗೆ ಹೇಳಿ ಕಳಿಸ್ತಾರೆ. ಇನ್ನು ನಮಗೆ ಬೆಂಬಲ ಕೊಡು, ನಾನು ಜೊತೆ ಯುದ್ಧ ಮಾಡು, ಹೈದರಾಲಿ ಫೇಸ್ ಮಾಡ. ಮದಕರಿ ನಾಯಕ ಮಂತ್ರಿ ಕಳ್ಳಿ ನರಸಪ್ಪನ ಹತ್ರ ಕೇಳ್ತಾನೆ, ಏನು ಮಾಡೋದು ಇವಾಗ, ಇಂಥ ಕಾನ್ಫ್ಲಿಕ್ಟ್ ಇದೆ, ಏನು ಮಾಡೋದು. ಅವರು ಮುಂದಿನ ಲೆಕ್ಕಾಚಾರಗಳು ಮಾಡ್ತಾರೆ. ಹೇಗಿದ್ರು ಹೈದರಾಲಿ ನಮಗೆ ಶತ್ರುವೇ, ಅವನಿಗೂ ನಮಗೂ ಅಷ್ಟಕ್ಕಷ್ಟೇ. ಆಮೇಲೆ ಅವನಿಗೂ ಲೆಕ್ಕಾಚಾರಗಳು ಹೊಂದಲ್ಲ. ಸೊ ನಾವು ಮರಾಠರ ಪರವಾಗಿ ಇದ್ಬೇಡ ಬಿಡು, ಬಂದಿಲ್ಲಿ ನೋಡೋಣ ಅಂತ. ಸೊ ನಿಮಗೆಲ್ಲ ಹೆಂಗೆ ಅಂತ ಹೇಳಿದ್ರೆ ಇದು ಇಷ್ಟೇ ಸಿಂಪಲಾಗಿ ಹೇಳ್ತೀವಿ, ಬಟ್ ಅರಮನೆಯಲ್ಲಿ ಇದೊಂದು ಎಪಿಸೋಡ್ಸ್ ಥರ ಇರ್ತವೆ. ಡಿಸ್ಕಷನ್ಸ್ ಆರ್ ಲೈಕ್ ಎಪಿಸೋಡ್ಸ್. ರಾಜಮಾತೆ ಬರ್ತಾರೆ, ಅವ್ರನ್ನೊಂದು ಮಾತು ಕೇಳೋದು, ಓಕೆ ಅವ್ರು ಏನಂತಾರೆ ಕೇಳೋದು, ಮಂತ್ರಿಗಳನ್ನ ಕೇಳೋದು, ಸಮಾಲೋಚನೆ ಮಾಡೋದು, ಇವೆಲ್ಲ ಮಾಡ್ತಿರ್ತಾರೆ. ಕೊನೆ ಮದಕರಿ ನಾಯಕ ಇವ್ರು ಪರವಾಗಿದ್ದ, ತನ್ನ ಸೈನ್ಯವನ್ನು ತಗೊಂಡು ತುಮಕೂರು ಸುತ್ತಮುತ್ತ ಬರ್ತಾನೆ. ಆಗ ಮಾಧವರಾವು ಇವರು ಭೇಟಿಯಾದರು. ಮಾಧವರಾವ್ ಹೇಳ್ತಾನೆ ಮರಾಠಿ ಭಾಷೆಯಲ್ಲಿ, ನನಗೆ ಈ ಕೋಟೆನ ಬೇಕಪ್ಪ, ನೀನು ಕ್ಯಾಪ್ಚರ್ ಮಾಡಿಕೊಡು, ನಿನ್ಗೆ ಏನು ಬೇಕೋ ನಾನು ಕೊಡ್ತೀನಿ, ಮುಂದೆ ನಮ್ಮ ಜೊತೆ ನೀನು ಇರೋ, ಹೈದರಾಲಿಗೆ ಎದುರ ಅವಶ್ಯಕತೆ ಇರಲ್ಲ, ನನ್ನ ಜೊತೆಗಿದ್ರೆ ಹೈದರಾಲಿ ಬಗ್ಗೆ ಟೆನ್ಷನ್ನೇ ತೊಗೊಂಬೇಡ.